ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಕ್ಷೇತ್ರದ ಮ್ಯಾಟರ್ ಸಂಸ್ಥೆ ಬೆಂಗಳೂರಿನಲ್ಲಿ ಹೊಸ ಎಕ್ಸ್ಪೀರಿಯನ್ಸ್ ಹಬ್ ಆರಂಭಿಸಿದೆ. ಬಿಟಿಎಂ 2ನೇ ಹಂತದ 100 ಅಡಿ ರಿಂಗ್ ರಸ್ತೆಯಲ್ಲಿರುವ ಮ್ಯಾಟರ್ನ ಹೊಸ ಎಕ್ಸ್ಪೀರಿಯನ್ಸ್ ಕೇಂದ್ರವನ್ನ ಶಾಸಕ ಸಿಕೆ ರಾಮಮೂರ್ತಿ ಅವರು ಸೋಮವಾರ ಉದ್ಘಾಟಿಸಿದ್ರು. ಇದರೊಂದಿಗೆ ಮ್ಯಾಟರ್ ಸಂಸ್ಥೆಯು ದಕ್ಷಿಣ ಭಾರತದಲ್ಲಿ ತಮ್ಮ ಅಸ್ತಿತ್ವವನ್ನ ಇನ್ನೂ ವಿಸ್ತರಿಸಲಿದೆ. ಹೊಸ ಮ್ಯಾಟರ್ ಎಕ್ಸ್ಪೀರಿಯನ್ಸ್ ಹಬ್ನ ಮ್ಯಾಟರ್ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳಲ್ಲಿರುವ ತಂತ್ರಜ್ಞಾನಗಳನ್ನ ಅರ್ಥ ಮಾಡಿಕೊಂಡು ಅನುಭವ ಪಡೆಯುವ ಮತ್ತು ವಾಹನಗಳನ್ನ ಬುಕ್ ಮಾಡುವ ಅವಕಾಶವನ್ನ ಕಲ್ಪಿಸಲಾಗಿದೆ. ಮ್ಯಾಟರ್ನ ಸಹ ಸಂಸ್ಥಾಪಕ ಮತ್ತು ಗ್ರೂಪ್ ಸಿಡಿಒ ಶರಣ್ ಬಾಬು, ಇನ್ನೊಬ್ಬ ಸಂಸ್ಥಾಪಕ ಮತ್ತು ಗ್ರೂಪ್ನ ಸಿಒಒ ಅರುಣ್ ಪ್ರತಾಪ್ ಸಿಂಗ್, ಮಾರಾಟ ವಿಭಾಗದ ಉಪಾಧ್ಯಕ್ಷರಾದ ವಿಲ್ಲಿ ಚೆಂಗಪ್ಪ ಮತ್ತು ಡೀಲರ್ಶಿಪ್ ಪಡೆದಿರುವ ಚಿರಾಗ್ ಬಾಷ್ನಾ ಉಪಸ್ಥಿತರಿದ್ದರು. ಭಾರತದ ಮೊದಲ ಗಿಯರ್ ಎಲೆಕ್ಟ್ರಿಕ್ ಬೈಕ್ ಆಗಿರುವ ಮ್ಯಾಟರ್ ಏರಾ ಬೈಕ್ ಈ ಅನುಭವದ ಕೇಂದ್ರದ ಮುಖ್ಯ ಆಕರ್ಷಣೆಯಾಗಿತ್ತು. I welcome all the founders of Matter, chief guests, friends, family, social media influencers and the media crew to the grand opening of our all-new Matter Experience Hub. ಬಿಟಿಎಂ ಲೇಔಟ್ನಲ್ಲಿ ಶಾಫ್ತಾ ಫ್ಯಾಮಿಲಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮ್ಯಾಟರ್ ಇವಿ ಸಂಸ್ಥೆಯನ್ನು ಇವತ್ತು ಓಪನ್ ಮಾಡ್ತಾರೆ. ಹಾರ್ಟ್ಲಿ ಕಂಗ್ರಾಚುಲೇಷನ್ ಆಫ್ ದ ಫ್ಯಾಮಿಲಿ. ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ ಓಪನ್ ಮಾಡ್ತಾ ಇರೋದ್ರಿಂದ ವೆರಿ ಹ್ಯಾಪಿ. ಇವತ್ತಿನ ಒಂದು ಪೊಲ್ಯೂಷನ್ ಪ್ರಾಬ್ಲಮ್ಸ್ಗೆ ಇಂಥ ಇವಿ ಮೋಟಾರ್ಸ್ಗಳು ಭಾಳ ಅಗತ್ಯ ಇದೆ. ಭಾಳ ಒಂದು ಒಳ್ಳೆಯ ಒಂದು ವಾಹನ ಇದು. ಆ ದೃಷ್ಟಿಯಿಂದ ಇವತ್ತು ನಾನು ಕೂಡ ಸಂತೋಷವಾಗಿ ಉದ್ಘಾಟನೆಯನ್ನು ಮಾಡಿದ್ದೇನೆ. ಇಡೀ ಅವ್ರ ಕುಟುಂಬದಲ್ಲಿ ಬಹುಶಃ ಬೆಂಗಳೂರಲ್ಲಿ ಫಸ್ಟು ಸೌತ್ ಇಂಡಿಯಾದಲ್ಲೇ ಫಸ್ಟ್ ಮಾಡಿದ್ದಾರೆ. ಮುಂದೆ ಇಡೀ ಬೆಂಗಳೂರಿನಲ್ಲಿ 1 crore ವೆಹಿಕಲ್ ಇವತ್ತು ಮೂಮೆಂಟ್ ಇರ್ತಾರೆ. ಇನ್ ಬ್ಯಾಂಗ್ಳೂರ್ ಎವ್ರಿ ಡೇ 1 crore ವೆಹಿಕಲ್ಸ್ ಮೂಮೆಂಟ್ ಇದೆ. ಬಟ್ ಟೂ ವೀಲರು ಮೋರ್ ದೆನ್ 65,000 ಟೂ ವೀಲರ್ಸ್ ಎಲ್ಲವೂ ಕೂಡ ಪೆಟ್ರೋಲ್ ವೆಹಿಕಲ್ಸ್. ಸೊ ಆ ಪೊಲ್ಯೂಷನ್ನ ನಾವು ಚೇಂಜ್ ಮಾಡ್ಕೋಬೇಕು, ಎಲ್ಲ ಒಂದು ಗ್ರೀನರಿ ಮಾಡಬೇಕು ಅಂತಂದರೆ ಇವಿ ವೆಹಿಕಲ್ಸು ಭಾಳ ಅಗತ್ಯ ಇದೆ. ಆ ದೃಷ್ಟಿಯಿಂದ ಅವರಿಗೆ ಅವ್ರ ಕುಟುಂಬಕ್ಕೆ
ಒಳ್ಳೆಯದಾಗಲಿ, ಶುಭವಾಗಲಿ, ಬಿಸ್ನೆಸ್ ಕೂಡ ಚೆನ್ನಾಗಾಗಲಿ. ನಮ್ಮ ಸ್ನೇಹಿತರು ಕೂಡ ಒಂದು ಒಳ್ಳೆಯ ಹಾಡನ್ನು ಕೊಡೋದನ್ನು ಹೇಳಿದ್ದಾರೆ, ಅದು ಅತ್ಯುತ್ತಮವಾಗಿದೆ. ಎಲ್ಲವೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಉದ್ಘಾಟನೆಯನ್ನು ಸಂತೋಷದಿಂದ ಮಾಡಿದ್ವಿ. ಆ ಕಂಪ್ನಿ ಕೂಡ ಒಂದಲ್ಲ ಎರಡಲ್ಲ, ಇಡೀ ಬೆಂಗಳೂರಲ್ಲಿ ಕೂಡ 4-5 ಕಂಪ್ನಿ ಓಪನ್ ಮಾಡಿ ಅಂತ ಹೇಳಿ ಮಾತು ಕೊಡ್ತಾ ಇದ್ವಿ. ಜೈ ಹಿಂದ್, ಜೈ ಕರ್ನಾಟಕ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.